ಭೂಮಿ ಮೇಲೆ ಅತಿ ಬುದ್ಧಿವಂತ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ನಮ್ಮೆಲ್ಲರ ಉತ್ತರ ಮನುಷ್ಯ ಅಂತ. ಹೌದು, ಮನುಷ್ಯ ತುಂಬ ಬುದ್ಧಿವಂತ ಪ್ರಾಣಿ. ಎಂಥ ಗೋಲ್ಡ್ನ ಕೂಡ ತಯಾರಿಸಿ ಬಾಹ್ಯಾಕಾಶಕ್ಕೆ ರಾಕೆಟ್ ಹಾರಿಸೋ ಅಷ್ಟು ಬುದ್ಧಿವಂತಿಕೆ ಮನುಷ್ಯನಲ್ಲಿದೆ. ಅದೇ ಇಡೀ ಜಗತ್ತಿಗೆ, ಇಡೀ ಯೂನಿವರ್ಸ್ಗೆ ಮನುಷ್ಯ ಬುದ್ಧಿವಂತ ಅಂತ ಹೇಳೋದಿಕ್ಕಾಗಲ್ಲ. ಯಾಕಂತ ಅಂದರೆ ಭೂಮಿ ಹುಟ್ಟಿದ್ದು 4.5 ಬಿಲಿಯನ್ ಇಯರ್ಸ್ ಎಗೋ. ಅದರಲ್ಲಿ ಮನುಷ್ಯ ಹುಟ್ಟಿದ್ದು 2 ಲಕ್ಷ ವರ್ಷ ಹಿಂದ್ಗಡೆ. ಅದರಲ್ಲಿ ನಮಗೆ ಬುದ್ಧಿವಂತಿಕೆ ಅನ್ನೋದು ಬಂದಿದ್ದು 50ರಿಂದ 30,000 ವರ್ಷಗಳ ಹಿಂದಷ್ಟೇ. ಈ ಬ್ರಹ್ಮಾಂಡ ಸೃಷ್ಟಿಯಾಗಿ 13.8 ಬಿಲಿಯನ್ ವರ್ಷಗಳಾಗಿದೆ. ಹಾಗಾದರೆ ಈ ಬ್ರಹ್ಮಾಂಡದಲ್ಲಿ ಮನುಷ್ಯನಷ್ಟು ಬುದ್ಧಿವಂತ ಪ್ರಾಣಿ ಬೇರೆಲ್ಲಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಇನ್ನೆಷ್ಟು ಟೆಕ್ನಾಲಜಿಯಲ್ಲಿ ಅಭಿವೃದ್ಧಿಗೊಳ್ತಾ ಇರ್ಬೋದಾಗಿತ್ತು. ನಾವು 50ರಿಂದ 30,000 ವರ್ಷಗಳಿಂದನೇ ಇಷ್ಟು ಟೆಕ್ನಾಲಜಿಯಿಂದ ಅಡ್ವಾನ್ಸ್ ಆಗಿದ್ದೀವಿ ಅಂತ ಅಂದರೆ ಇನ್ನು ಅವರು ಎಷ್ಟು ಅಡ್ವಾನ್ಸ್ ಆಗಿರ್ಬೋದು ಸುಮ್ಮನೆ ಊಹೆ ಮಾಡ್ಕೊಳ್ಳಿ. ಸೊ ಇದನ್ನು ಅಳಿಯೋದಕ್ಕೋಸ್ಕರನೇ ಒಂದು ಸ್ಕೇಲ್ ನಿರ್ಮಾಣ ಆಗುತ್ತೆ. 1964 ಒಬ್ಬ ರಷ್ಯನ್ ಫಿಸಿಸ್ಟ್ ಸೈಂಟಿಸ್ಟ್ ನಿಕೋಲೈ ಕರ್ಡಾಶಿಯೋ ಅನ್ನೋರು ಒಂದು ಸ್ಕೇಲ್ನ ರೆಡಿ ಮಾಡ್ತಾರೆ. ಅದೇ ಕರ್ಡಾಶಿಯೋ ಸ್ಕೇಲ್. ಈ ಕರ್ಡಾಶಿಯೋ ಸ್ಕೇಲ್ನ ಬಳಸ್ಕೊಂಡು ಎಷ್ಟೆಷ್ಟು ಸಿವಿಲೈಸೇಷನ್ಗಳಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಈ ಕರ್ಡಾಶಿಯೋ ಸ್ಕೇಲಿಂದಾನೇ ನಾವೆಷ್ಟನೇ ಸಿವಿಲೈಸೇಷನ್ ಅಂತ ಕಂಡುಹಿಡಿಯೋಕ್ಕಾಗೋದು. ನಾವು ಸಿವಿಲೈಸೇಷನ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಡೈಸನ್ ಸ್ಪಿಯರ್ ಬಗ್ಗೆ ತಿಳ್ಕೊಬೇಕು. 1960ರಲ್ಲಿ ಫ್ರೀಮ್ಯಾನ್ ಡೈಸನ್ ಅನ್ನೋರು ಒಂದು ಸ್ಟ್ರೇಂಜ್ ಥಿಯರಿನ ನಮ್ಮ ಮುಂದೆ ಇಡ್ತಾರೆ. ಈ ಥಿಯರಿ ಏನು ಹೇಳುತ್ತೆ ಅಂತ ಅಂದರೆ, ನಮ್ಮ ಸೂರ್ಯ 3.8 × 10⁻26 ಜೌಲ್ಸ್ ಎನರ್ಜಿನ ಪರ್ ಸೆಕೆಂಡ್ಗೆ ರಿಲೀಸ್ ಮಾಡುತ್ತೆ. ಹಾಗೆ ನಮ್ಮ ಭೂಮಿ 3.9 × 10⁻20 ಜೌಲ್ಸ್ ಪರ್ ಇಯರ್ ರಿಸೀವ್ ಮಾಡ್ಕೊಳ್ಳುತ್ತೆ. ಅಂದರೆ ಸೂರ್ಯ ಬಿಡೋ 1 ಸೆಕೆಂಡ್ ಎನರ್ಜಿ ನಮಗೆ ಪೂರ್ತಿ ಇಯರ್ಗಾಗತ್ತೆ. ಅಂದರೆ ಇನ್ನು ಮಿಕ್ಕಿದ ಎನರ್ಜಿ ಎಲ್ಲೋಗುತ್ತೆ ಅಂತ ನೀವು ಕೇಳ್ಬೋದು. ನಮ್ಮ ಸೂರ್ಯ 360 ಡಿಗ್ರಿಲೂ ಅದನ್ನ ರಿಲೀಸ್ ಮಾಡೋದ್ರಿಂದ ಅದು ಎಲ್ಲ ದಿಕ್ಕುಗಳಿಗೂ ಪ್ರವಹಿಸುತ್ತೆ. ನಾವೇನಾದರೂ ಸೂರ್ಯನಿಂದ ಬರುವಂತಹ ಅಷ್ಟು ಎನರ್ಜಿನ ಯೂಸ್ ಮಾಡ್ಕೊಳ್ಳೋ ಕೇಪಬಿಲಿಟಿ ನಮಗಿದ್ರೆ ನಮಗೆ ಎನರ್ಜಿ ಯಾವತ್ತೂ ಶಾರ್ಟೇಜೇ ಆಗಲ್ಲ. ಅಂದರೆ ನಮಗೆ ಯಾವತ್ತೂ ಎನರ್ಜಿಯ ಕೊರತೆನೇ ಬರೋದಿಲ್ಲ. ಸೊ ಇದಕ್ಕಾಗಿ ನಾವು ಒಂದು ಸ್ಪಿಯರ್ನ ಸೂರ್ಯನ ಸುತ್ತ ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಇದನ್ನೇ ಡೈಸನ್ ಸ್ಪಿಯರ್ ಅನ್ನೋ ಒಂದು ಥಿಯರಿಲಿ ಹೇಳೋದು. ಸೂರ್ಯನ ಸುತ್ತ ಒಂದು ಗೋಲಾಕಾರದ ರಿಂಗ್ ಹಾಕೋದ್ರಿಂದ ಅದರಲ್ಲಿರುವಂತಹ ಅಷ್ಟು ಎನರ್ಜಿನ ನಾವು ಸ್ಟೋರ್ ಮಾಡಬೇಕಾಗತ್ತೆ. ಅದ್ರ ಸುತ್ತ ಒಂದು ಸ್ಟ್ರಿಂಗ್ ಬಿಲ್ಡ್ ಮಾಡೋದು ಅಂದರೆ ಅದು ಸುಮ್ಮನೆ ಮಾತಾಗೋದಿಲ್ಲ. ಭೂಮಿ ಮೇಲೆ ಅಟ್ಮಾಸ್ಫಿಯರ್ ಮೇಲೆ ಹೋಗುವಷ್ಟು ದೊಡ್ಡ ಸರ್ಕಲ್ನ ಬಿಲ್ಡ್ ಮಾಡಬೇಕು, ಒಂದು ಟವರ್ನ ಬಿಲ್ಡ್ ಮಾಡಬೇಕು ಅಂದ್ರೂ ನಮಗೆ ತುಂಬ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಇದರೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಈ ಥರ ಒಂದು ಕಾನ್ಸೆಪ್ಟ್ ಅನ್ಬಿಲೀವಬಲ್ ಆಗಿದ್ರೂ ಎಷ್ಟೋ ಜನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಈ ಥಿಯರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ನಾವಿವಾಗ ಕರ್ಡಾಶಿಯೋ ಸ್ಕೇಲ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕರ್ಡಾಶಿಯೋ ಸ್ಕೇಲಲ್ಲಿ ಒಟ್ಟು 3 ಥರದ ಸಿವಿಲೈಸೇಷನ್ಗಳಿರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ಟೈಪ್ 1 ಸಿವಿಲೈಸೇಷನ್, ಟೈಪ್ 2 ಸಿವಿಲೈಸೇಷನ್, ಟೈಪ್ 3 ಸಿವಿಲೈಸೇಷನ್. ನಾನಿವಾಗ ಟೈಪ್ 1 ಸಿವಿಲೈಸೇಷನ್ ಬಗ್ಗೆ ಹೇಳ್ತೀನಿ. ಈ ಟೈಪ್ 1 ಸಿವಿಲೈಸೇಷನ್ ಪ್ಲಾನೆಟರಿ ಸಿವಿಲೈಸೇಷನ್ ಅಂತ ಕೂಡ ಕರೀತಾರೆ. ಈ ಪ್ಲಾನೆಟರಿ ಸಿವಿಲೈಸೇಷನ್ ಅಲ್ಲಿ ಇರೋರು ಅವರ ಸ್ವಂತ ಪ್ಲಾನೆಟ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಅವರ ಗ್ರಹದ ಮೇಲೆ ನಡೆಯುವಂತಹ ಎಲ್ಲ ನ್ಯಾಚುರಲ್ ಡಿಸಾಸ್ಟರ್ಗಳನ್ನ ಅವರು ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ವಾಲ್ಕ್ಯಾನಿಕ್ ಎರಪ್ಷನ್, ಸುನಾಮಿ ಆಗಿರ್ಬೋದು, ಜೋರಾಗಿ ಬೀಸೋ ಗಾಳಿನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಅವರ ಭೂಮಿ ಮೇಲೆ ಬರುವಂತಹ ಸೂರ್ಯನ ಪ್ರಕಾಶನ ಕೂಡ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅವ್ರಿಗೆ ಇರುತ್ತೆ. ಹಾಗೆ ಅವರು 4 × 10⁻12 ವ್ಯಾಟ್ಸ್ ಪರ್ ಸೆಕೆಂಡ್ ಅಬ್ಸರ್ವ್ ಮಾಡ್ತಾರೆ. ಹಾಗೆ ಅವರು ಅದನ್ನ ಕಂಟ್ರೋಲ್ ಕೂಡ ಮಾಡ್ತಾರೆ. ಇವ್ರಿಗೆ ಟೈಮ್ ಟ್ರಾವೆಲ್ ಮತ್ತೆ ಸ್ಪೇಸ್ ಟ್ರಾವೆಲ್ ಅನ್ನೋದು ತುಂಬಾ ಈಸಿ ಆಗಿರುತ್ತೆ. ಟೈಪ್ 2 ಸಿವಿಲೈಸೇಷನ್, ಇವ್ರನ್ನ ಸ್ಟೆಲ್ಲಾರ್ ಸಿವಿಲೈಸೇಷನ್ ಅಂತ ಕೂಡ ಕರೀತಾರೆ. ಇವರು ಅವ್ರ ಪೇರೆಂಟಲ್ ಸ್ಟಾರ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಸನ್ ಹೆಂಗೆ ಪೇರೆಂಟಲ್ ಸ್ಟಾರೋ ಅವ್ರಿಗೆ ಅವ್ರದ್ದಾದಂತಹ ಪೇರೆಂಟಲ್ ಸ್ಟಾರ್ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅವ್ರಿಗಿರುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಬೇಕಂತ ಅಂದ್ರೆ ಅವ್ರಿಗೆ ಡೈಸನ್ ಸ್ಪಿಯರ್ನ ಅವಶ್ಯಕತೆ ಇರುತ್ತೆ. ಅವರು 4.10 × 26 ವ್ಯಾಟ್ ಪರ್ ಸೆಕೆಂಡ್ನ ಯೂಸ್ ಮಾಡ್ಕೊತಾರೆ. ಹಾಗೆ ಅದನ್ನ ಕಂಟ್ರೋಲ್ ಕೂಡ ಮಾಡ್ತಾರೆ. ಅವ್ರು ಕನ್ಸ್ಯೂಮ್ ಮಾಡುವಂತಹ ಎನರ್ಜಿ ನಮ್ಮ ಟೋಟಲ್ ಸನ್ನ ಎನರ್ಜಿ ಅಷ್ಟು ಜಾಸ್ತಿ ಇರುತ್ತೆ. ಅವ್ರು ಈವನ್ ಅವ್ರ ಪ್ಲಾನೆಟ್ಗಳನ್ನ ಕೂಡ ಕಂಟ್ರೋಲ್ ಮಾಡ್ತಾರೆ. ಹಾಗೆ
ಅವರ ಸೋಲಾರ್ ಸಿಸ್ಟಮ್ ಅಲ್ಲಿರುವಂತಹ ಎಲ್ಲಾ ಗ್ರಹಗಳನ್ನ ಅವರು ಕಂಟ್ರೋಲ್ ಮಾಡ್ಬೋದು. ಹಾಗೆ ಅದನ್ನ ಡಿಸ್ಪ್ಲೇಸ್ ಕೂಡ ಮಾಡ್ಬೋದು. ಎಲ್ಲಿ ತಿರುಗಬೇಕು, ಹೇಗೆ ತಿರುಗಬೇಕು ಅಂತ ಕೂಡ ಅವರು ಡಿಸ್ಪ್ಲೇಸ್ ಮಾಡೋ ಕೆಪಾಸಿಟಿ ಅವ್ರಿಗಿರುತ್ತೆ. ಇನ್ನ ಟೈಪ್ 3 ಸಿವಿಲೈಸೇಷನ್, ಇವ್ರನ್ನ ಗ್ಯಾಲಕ್ಟಿಕ್ ಸಿವಿಲೈಸೇಷನ್ ಅಂತ ಕೂಡ ಕರೀತಾರೆ. ಅವರು ಅವರ ಹೋಸ್ಟ್ ಗ್ಯಾಲಕ್ಸಿನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಗೀಗ ಮಿಲ್ಕಿ ವೇ ಗ್ಯಾಲಕ್ಸಿ ಹೇಗೋ ಹಾಗೆ ಅವ್ರಿಗೆ ಆ ಗ್ಯಾಲಕ್ಸಿ ಆಗಿರುತ್ತೆ. ಇವರು 4.10 × 10⁻37 ವ್ಯಾಟ್ಸ್ ಪರ್ ಸೆಕೆಂಡ್ ಯೂಸ್ ಮಾಡ್ತಾರೆ. ಇದರ ಮೊತ್ತ ನಮ್ಮ ಇಡೀ ಮಿಲ್ಕಿ ವೇ ಗ್ಯಾಲಕ್ಸಿಯ ಟೋಟಲ್ ಎನರ್ಜಿ ಆಗಿರುತ್ತೆ. ಅವರು ಈವನ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಗಳು, ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ಗಳು ಗ್ಯಾಲಕ್ಸಿಯ ಸೆಂಟ್ರಲ್ ಇರುತ್ತೆ. ಇಂತಹ ಗ್ಯಾಲಕ್ಸಿಗಳನ್ನ ಕೂಡ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಈ ಟೈಪ್ 3 ಸಿವಿಲೈಸೇಷನ್ ಅವ್ರಿಗೆ ಇರುತ್ತೆ. ಇವರು ಬ್ಲ್ಯಾಕ್ ಹೋಲ್ ಜೊತೆಗೆ ಬ್ಲ್ಯಾಕ್ ಮ್ಯಾಟರ್, ಡಾರ್ಕ್ ಎನರ್ಜಿ, ಆಂಟಿ ಮ್ಯಾಟರ್ಗಳ ಸಹಿತವಾಗಿ ಗ್ಯಾಲಕ್ಸಿಗಳನ್ನ ಕೂಡ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಈ ಟೈಪ್ 3 ಸಿವಿಲೈಸೇಷನ್ಗಳಿಗೆ ಇರುತ್ತೆ. ನಮ್ಮ ಭೂಮಿಯ ವಯಸ್ಸನ್ನ ನೋಡ್ತಾ ಇದ್ರೆ 3 ತರಹದ ಸಿವಿಲೈಸೇಷನ್ಗಳು ಈಗಾಗಲೇ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಅಂತಹ ಡೈಸನ್ ಸ್ಪಿಯರ್ನ ಆವಿಷ್ಕಾರಕ ಫ್ರೀಮ್ಯಾನ್ ಡೈಸನ್ ಹೇಳ್ತಾ ಇದ್ರು. ಹಾಗೆ ಇದೇ ಆಧಾರದನ್ನ ಇಟ್ಕೊಂಡು ಟೈಪ್ 4 ಅಂಡ್ ಟೈಪ್ 5 ಸಿವಿಲೈಸೇಷನ್ಗಳನ್ನ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಟೈಪ್ 4 ಸಿವಿಲೈಸೇಷನ್ ಅವರು ಇಡೀ ಟೋಟಲ್ ಯೂನಿವರ್ಸ್ನ ಕೂಡ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅವ್ರಿಗಿರುತ್ತೆ. ಮತ್ತೆ ಅವರು ಈ ಯೂನಿವರ್ಸ್ನ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು ಅಥವಾ ಕಾಂಟ್ರಾಕ್ಷನ್ ಆಗಿರ್ಬೋದು ಇವು ಕಂಟ್ರೋಲ್ ಮಾಡ್ಬೋದು. ಹಾಗೆ ಅವರು ಫಿಸಿಕ್ಸ್ ಲಾಸ್ನ ಕೂಡ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅವ್ರಿಗಿರುತ್ತೆ. ಈಗ ಟೈಪ್ 5 ಸಿವಿಲೈಸೇಷನ್, ಈ ಸಿವಿಲೈಸೇಷನ್ ನಲ್ಲಿ ಇರೋರ್ನ ಬೇರೆ ತರ ವರ್ಣಿಸೋದಕ್ಕಿಂತ ಇವ್ರನ್ನ ದೇವರು ಅಂತ ಕರಿಬಹುದು. ಯಾಕಂತ ಅಂದ್ರೆ ಈ ಟೈಪ್ 5 ಸಿವಿಲೈಸೇಷನ್ ಅಲ್ಲಿ ಇರೋರು ಈವನ್ ಅವರು ಒಂದು ಯೂನಿವರ್ಸ್ನೇ ಡಿಸ್ಟ್ರಾಯ್ ಮಾಡ್ಬೋದು ಅಥವಾ ಇಡೀ ಯೂನಿವರ್ಸ್ನೇ ಕ್ರಿಯೇಟ್ ಮಾಡ್ಬೋದು. ಇಂತಹ ಶಕ್ತಿಗಳನ್ನ ಈ ಟೈಪ್ 5 ಸಿವಿಲೈಸೇಷನ್ ಅಲ್ಲಿ ಇದ್ದಾರೆ. ಈ ಟೈಪ್ 1, 2, 3 ಸಿವಿಲೈಸೇಷನ್ಗಳ ಬಗ್ಗೆ ಎಷ್ಟೋ ಸೈಂಟಿಸ್ಟ್ಗಳು, ದೊಡ್ಡ ಮೇಧಾವಿ ಸೈಂಟಿಸ್ಟ್ಗಳು ಕೂಡ ಈ ಟೈಪ್ 1, 2, 3 ಸಿವಿಲೈಸೇಷನ್ಗೆ ಸಪೋರ್ಟ್ ಮಾಡ್ತಾರೆ. ಹಾಗೆ ಅದಕ್ಕೆ ಬೇಕಾಗಿರುವಂತಹ ಆಧಾರಗಳನ್ನ ಪ್ರಸ್ತುತಿಸ್ತಾರೆ. ಯಾಕಂತ ಅಂದ್ರೆ ಈವನ್ ನಾವು ಕೂಡ ಈ ಭೂಮಿನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾರೆ. ಅದು ಹೇಗೆ ಅಂತ ಅನ್ಕೊಂತೀರಾ? ನಾವು ಈ ಭೂಮಿ ಮೇಲೆ ಬೀಸುವಂತಹ ಗಾಳಿನ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಓಷನ್ಗಳಲ್ಲಿ ಬರುವಂತಹ ಅಲೆಗಳಿಂದ ಕೂಡ ನಾವು ಕರೆಂಟ್ನ ಸೃಷ್ಟಿ ಮಾಡ್ತೀವಿ. ಹಾಗೆ ಈ ಸೂರ್ಯನಿಂದ ಬರುವಂತಹ ಸೋಲಾರ್ ರೇಡಿಯೇಷನ್ಗಳಿಂದ ಕೂಡ ನಾವು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಕೂಡ ಒಂದು ಹತ್ತದವರೆಗೂ ಈ ಭೂಮಿ ಮೇಲೆ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಅಮೆರಿಕನ್ ಫೇಮಸ್ ಆಸ್ಟ್ರೋನಮರ್ ಕಾರ್ಲ್ಸ್ ಸೇಗನ್ ಅವರೊಂದು ಫಾರ್ಮುಲಾನ ಡೆವಲಪ್ ಮಾಡಿದ್ದಾರೆ. ಈ ಫಾರ್ಮುಲಾನ ಬಳಸ್ಕೊಂಡು ನಾವು ಎಷ್ಟನೇ ಸಿವಿಲೈಸೇಷನ್ ಅಲ್ಲಿ ಇದೀವಿ ಅಂತ ನಾವು ಚೆಕ್ ಮಾಡ್ಕೊಬಹುದು. ಈ ಫಾರ್ಮುಲಾ K = log 10 × P-6 ಡಿವೈಡೆಡ್ ಬೈ 10. ಇದರಲ್ಲಿ K ಅಂತ ಅಂದ್ರೆ ಕಾರ್ಡಾಶಿಯೋ ಸ್ಕೇಲ್ ಮತ್ತೆ P ಅಂದ್ರೆ ಪವರ್ ಅಂತ. 2012 ಅಲ್ಲಿ ಸೈಂಟಿಸ್ಟ್ಗಳು ನಾವು ಇಡೀ ವರ್ಲ್ಡ್ ಕನ್ಸ್ಯೂಮ್ ಮಾಡ್ಕೊಂಡಿರುವಂತಹ ಟೋಟಲ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಟೋಟಲ್ ಎನರ್ಜಿ ಬಂದ್ಬಿಟ್ಟು 17.54 ಟ್ರಿಲಿಯನ್ ವ್ಯಾಟ್. ಈ ಎನರ್ಜಿನ ನಾವು ಈ ಫಾರ್ಮುಲಾಗ ಹಾಕಿದಾಗ K = log power 10 17.54 - 6 ಡಿವೈಡೆಡ್ ಬೈ 10. ಇದರ ಆನ್ಸರ್ K = 0.724. ಅಂದ್ರೆ ನಾವು 0.724 ಸಿವಿಲೈಸೇಷನ್ ಅಲ್ಲಿ ಅಟ್ ಪ್ರೆಸೆಂಟ್ ಇದೀವಿ ಅಂತ. ಅಮೆರಿಕನ್ ಫೇಮಸ್ ಫಿಸಿಸ್ಟ್ ಮ್ಯಾಗಿಯೋ ಕಾಗೋ ಹೇಳೋ ಪ್ರಕಾರ ನಾವು ಭೂಮಿಯಲ್ಲಿರೋರು ಇನ್ನು 200 ವರ್ಷದ ಒಳಗಡೆ ಟೈಪ್ 1 ಸಿವಿಲೈಸೇಷನ್ ಆಗ್ತೀವಿ. ಇನ್ನು 1000 ವರ್ಷಗಳ ಒಳಗೆ ನಾವು ಟೈಪ್ 2 ಸಿವಿಲೈಸೇಷನ್ ಆಗ್ತೀವಿ. ಹಾಗೆ 1 ಮಿಲಿಯನ್ ವರ್ಷಗಳ ಒಳಗೆ ನಾವು ಟೈಪ್ 3 ಸಿವಿಲೈಸೇಷನ್ ಆಗ್ತೀವಿ ಅಂತ. ಇಷ್ಟೆಲ್ಲ ಹೇಳಿದ್ರಲ್ಲ, ಯಾವ್ದಾದ್ರೂ ಒಂದಾದ್ರೂ ಆಧಾರ ಇದೆಯಾ ಅಥವಾ ಯಾರಾದ್ರೂ ಒಬ್ರನ್ನಾದ್ರೂ ನಾವು ಮೀಟ್ ಆಗಿದೀವ ಟೈಪ್ 1 ಸಿವಿಲೈಸೇಷನ್ 2, 3 ಅಲ್ಲಿ ಅಂತ ಅಂದ್ರೆ ಇದಕ್ಕೆ ಆನ್ಸರ್ ನೋ. ಬಟ್ ನಮ್ಮ ಹತ್ರ ಇದಕ್ಕೆ ಬೇಕಾಗಿರುವಂತಹ ಸಾಕ್ಷಿಗಳಿದೆ. ಟೈಪ್ 1 ಸಿವಿಲೈಸೇಷನ್ ಬಗ್ಗೆ ನಾವು ಹುಡ್ಕೊಂತ ಹೋಗೋದಾದ್ರೆ ಅವ್ರನ್ನ ನಾವು ಕಂಡುಹಿಡಿಯೋದು ತುಂಬಾನೇ ಕಷ್ಟ. ಯಾಕಂತ ಅಂದ್ರೆ ಅವ್ರ ಪ್ಲಾನೆಟ್ ನ ಮಾತ್ರನೇ ಕಂಟ್ರೋಲ್ ಮಾಡ್ಬೋದು. ಸೊ ಹಾಗಾಗಿ ಇವಾಗ ಟೈಪ್ 2 ಸಿವಿಲೈಸೇಷನ್ ಕಡೆ ಬಂದ್ರೆ ನಮ್ಮ ಹತ್ರ 2 ಎವಿಡೆನ್ಸಸ್ ಗಳಿದೆ. 2005 ಅಕ್ಟೋಬರ್ ಅಲ್ಲಿ KIC 8462852 ಈ ಸ್ಟಾರ್ದ ಲೈಟ್ಗಳು
ತುಂಬಾ ಮ್ಯಾಸಿವ್ ಕರ್ವ್ಸ್ ಗಳಿಂದ ಕೂಡಿತ್ತು. ಇದರ ಎಕ್ಸ್ಪ್ಲನೇಷನ್ ನ ಕೊಡ್ತಾ ಹೋದ್ರೆ ಈ ಸ್ಟಾರ್ ನ ಡೈಸನ್ ಸ್ಪಿಯರ್ ಇಂದ ಕವರ್ ಮಾಡಿದ್ದಾರೆ ಅಂತ ಕೂಡ ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳು ಹೇಳಿದ್ದಾರೆ. ಇನ್ನೊಂದು 2016 ನಲ್ಲಿ HD 164595 ಎಂಬ ಸ್ಟಾರ್ ನಮ್ಗೆ ಕೆಲವು ಸಿಗ್ನಲ್ಸ್ ಗಳನ್ನ ಕಳಿಸ್ಕೊಡುತ್ತೆ. ಆದ್ರೆ ಆ ಸಿಗ್ನಲ್ಸ್ ನ ನಾವು ಇದುವರೆಗೂ ಡಿಕೋಡ್ ಮಾಡೋದಕ್ಕೆ ಆಗಿಲ್ಲ. ಈ ಎರಡೂ ಕಡೆಗಳಲ್ಲಿ ಕೆಲವು ಟೈಪ್ 2 ಸಿವಿಲೈಸೇಷನ್ ಗಳು ಬದುಕಿರಬಹುದು ಅಂತ ಈ ಸಿವಿಲೈಸೇಷನ್ ಗಳ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರುವಂತಹ ಸೈಂಟಿಸ್ಟ್ ಗಳು ವಿವರಣೆ ಕೊಟ್ಟಿದ್ದಾರೆ. ಇನ್ನು ಟೈಪ್ 3 ಸಿವಿಲೈಸೇಷನ್ ಎವಿಡೆನ್ಸ್ ಕಡೆ ಬರೋದಾದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತ ಅಂದ್ರೆ ನಾವು ಮ್ಯಾಸಿವ್ ಟೆಲಿಸ್ಕೋಪ್ಗಳನ್ನ ಆಕಾಶದ ಕಡೆ ಇಟ್ಟು ನಾವು ಅದರಲ್ಲಿ ಕೆಲವು ನಕ್ಷತ್ರಗಳಾಗ್ಲಿ ಗ್ರಹ ಮಂಡಳಗಳಾಗ್ಲಿ ವಾಚ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಬಹಳ ನಕ್ಷತ್ರಗಳು ಹಾಗೆ ಬಹಳ ಗ್ರಹಗಳು ಕಾಣಿಸುತ್ತೆ. ಈ ಗ್ರಹಗಳು ಹಾಗೆ ನಕ್ಷತ್ರಗಳು ಕಾಣಿಸೋ ಜಾಗದಲ್ಲಿ ಕೆಲವು ಖಾಲಿ ಸ್ಪೇಸಸ್ ಗಳು ಕಾಣಿಸ್ತಾ ಇದೆ. ಹೌದು, ಆ ಜಾಗದಲ್ಲಿ ಯಾವುದೇ ರೀತಿಯ ಗ್ರಹಗಳಿಲ್ಲ, ಯಾವುದೇ ರೀತಿಯ ಪಾರ್ಟಿಕಲ್ಸ್ ಕೂಡ, ಅಲ್ಲಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಕೂಡ ಇಲ್ಲ. ಇವನ್ ಅಲ್ಲಿ ಡಾರ್ಕ್ ಮ್ಯಾಟರ್ ಇಲ್ಲ, ಡಾರ್ಕ್ ಎನರ್ಜಿ ಇಲ್ಲ. ಸೊ ಇಲ್ಲಿರೋದೆಲ್ಲ ಏನಾಯ್ತು? ಆ ಸ್ಪೇಸ್ ಬಂದ್ಬಿಟ್ಟು 30 ಮಿಲಿಯನ್ ಇಯರ್ಸ್ ಇದೆ. ಅದು ತುಂಬಾ ದೊಡ್ಡ ಸ್ಪೇಸ್. ಇದನ್ನ ಕೆಲವು ಸೈಂಟಿಸ್ಟ್ ಗಳು ಹೇಳೋದಾದ್ರೆ ಈ ಟೈಪ್ 3 ಸಿವಿಲೈಸೇಷನ್ ಗಳು ಅಲ್ಲಿ ತುಂಬಾ ಹಿಂದೆ ಬದುಕ್ತಾ ಇದ್ರು. ಅವರು ಇರುವಂತಹ ಎಲ್ಲಾ ಗ್ರಹಗಳಲ್ಲಿ ಇರುವಂತಹ ಎಲ್ಲಾ ಎನರ್ಜಿನ ಕನ್ಸ್ಯೂಮ್ ಮಾಡೋದ್ರಿಂದ ಅಲ್ಲಿ ಲೈಟೇ ಇಲ್ಲ, ಅಲ್ಲಿ ಎನರ್ಜಿನೇ ಇಲ್ಲ ಅಂತಾರೆ. ಇನ್ನು ಕೆಲವು ಸೈಂಟಿಸ್ಟ್ ಗಳು ಹೇಳೋ ಪ್ರಕಾರ ಬಿಗ್ ಬ್ಯಾಂಗ್ ಆದಾಗ ಅದು ನ್ಯಾಚುರಲ್ ಆಗಿ ಸೃಷ್ಟಿಯಾಗಿರುವಂತಹ ವೈಲ್ಡ್ ಗಳಾಗಿದೆ, ಅಲ್ಲಿ ಯಾವುದೇ ರೀತಿಯ ಥರ್ಡ್ ಟೈಪ್ ಸಿವಿಲೈಸೇಷನ್ ಗಳಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಇದೆಲ್ಲ ನೋಡಿದ್ರಲ್ಲ, ನಿಮ್ಗೇನ್ ಅನ್ಸುತ್ತೆ ಥರ್ಡ್ ಸಿವಿಲೈಸೇಷನ್ ಬಗ್ಗೆ? ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಅಂಡ್ ಟೈಪ್ 5 ಸಿವಿಲೈಸೇಷನ್ ಗಳ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇರೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಚೂರಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಈ ಚಾನಲ್ಗೆ ನೀವು ಮೊದಲನೇ ಸಲ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನ ನಾವು ನಿಮ್ಗೋಸ್ಕರ ತರ್ತಾ ಇರ್ತೀವಿ. ಸೊ ಥ್ಯಾಂಕ್ ಯು.